ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡು 2 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ನೇತೃತ್ವದಲ್ಲಿ ಬಸ್ಸಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಜುಲೈ 14ರ ಬೆಳಗ್ಗೆ 11 ಗಂಟೆ ಸಂದರ್ಭ ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಕಲ್ಲಪ್ಪ ಗಿರಡ್ಡಿ ಅವರ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪ್ರಯಾಣಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಅತ್ಯಂತ ಪ್ರಖ್ಯಾತಿ ಪಡೆದಿದ್ದು ಸಾರಿಗೆ ವ್ಯವಸ್ಥೆ ಮಹಿಳೆಯರಿಗೆ ಉಚಿತವಾಗಿರುವುದರಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಅನುಕೂಲ ಆಗಿದ್ದಿಲ್ರಿ ನಿಮಗೆ ಇದು ಫ್ರೀ ಬಸ್ ಇಂದ? मंगाने क्या नहीं क्या बच्चे तो लेके आना था भारत माता की ಪ್ರತಿದಿನ 6,000 ರೂಪಾಯಿ ಪೇಮೆಂಟ್ ಹೋಗೋದು. ಮೊದಲು ಅವ್ರಿಗೆ ಬಸ್ನಾಗ ಹೋಗೋದು ಬರೋದ್ರಿಂದ 6,000 ರೂಪಾಯಿ ಪೇಮೆಂಟ್ ಸಾಕಾಗ್ತದೆ. ಶಕ್ತಿ ಯೋಜನೆ ಪ್ರಾರಂಭ ಆದಾಗಿನಿಂದ ಅವ್ರಿಗೆ ಬಸ್ ಫ್ರೀ ಆಗಿದ್ದರಿಂದ ಇವತ್ತು ಅವ್ರಿಗೆ 6,000 ಪೇಮೆಂಟ್ ಎಲ್ಲ ಅವ್ರ ಜೀವನ ನಡೆಸಕ್ಕೆ ಸಾಧ್ಯ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನು ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಪ್ರಮುಖ ಯೋಜನೆ ಆಗಿರ್ತಕ್ಕಂಥ ಶಕ್ತಿ ಯೋಜನೆ ಜಾರಿಗೆ ತಂದು 2 ವರ್ಷ ಆಗಿದೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರತಿಯೊಂದು ಬಸ್ ನಿಲ್ದಾಣಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿ ಈ ಒಂದು ಸಂದರ್ಭವನ್ನು ಅತ್ಯಂತ ಖುಷಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಇವತ್ತು ನಮ್ಮ ಜಮಖಂಡಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದೀವಿ. ಇವತ್ತು ರಾಜ್ಯಾದ್ಯಂತ ಈ ಶಕ್ತಿ ಯೋಜನೆ ಮುಖಾಂತರ ಏನು ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಇವತ್ತು ಸರ್ಕಾರ ಒದಗಿಸಿಕೊಟ್ಟೈತಿ. ಈ ಅವಕಾಶ ಅತ್ಯಂತ ಸದುಪಯೋಗ ಆಗಿದೆ. ಸುಮಾರು 500 ಕೋಟಿ ಮಹಿಳೆಯರು ರಾಜ್ಯಾದ್ಯಂತ ಇದನ್ನ ಉಚಿತವಾಗಿ ಪ್ರಯಾಣ ಮಾಡೋದ್ರ ಮುಖಾಂತರ ಈ ಯೋಜನೆ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಖುಷಿಯಿಂದ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಅದೇ ರೀತಿ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಸುಮಾರು 2,40,00,000 ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಯೋಜನೆ ಅವರಿಗೆ ಸಾಕಷ್ಟು ಸಹಕಾರ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಈಗ ತಾನೇ ನಾನು ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಬ್ಬರು ಕೌಟ್ಗಿ ಅನ್ನೋರು ಹೇಳ್ತಾ ಇದ್ರು, ಅವರೊಂದು NGOಗೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಅವ್ರಿಗೆ 6,000 ರೂಪಾಯಿ ವೇತನ ಕೊಡ್ತಾರ. ಈ ಶಕ್ತಿ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಬಸ್ನಲ್ಲಿ ಪ್ರಯಾಣ ಮಾಡೋದ್ರಿಂದ ಅವ್ರಿಗೆ ಬರುವಂಥ 6,000 ರೂಪಾಯಿ ವೇತನದಲ್ಲಿ ಅವ್ರ ಜೀವನ ನಡೆಸೋದು ಕಷ್ಟ ಆಕಿತ್ತು. ಆದರೆ ಯಾವಾಗ ಈ ಶಕ್ತಿ ಯೋಜನೆ ಪ್ರಾರಂಭ ಆಗೈತಿ, ಈಗ ಬಸ್ ಪ್ರಯಾಣ ಉಚಿತವಾಗಿರೋದ್ರಿಂದ ಇವತ್ತು ಅವರಿಗೆ ಸಿಗ್ತಕ್ಕಂಥ 6,000 ರೂಪಾಯಿ ವೇತನದಲ್ಲಿ ಅವ್ರ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥ ಮಾತನ್ನ ಬಹಳ ಖುಷಿಯಿಂದ ಅವ್ರು ಹೇಳ್ಕೊಂಡ್ರು. ಹೀಗಾಗಿ ಮಹಿಳೆಯರಿಗೆ ಇದು ಬಹಳಷ್ಟು ಅನುಕೂಲ ಆಗೈತಿ. ಇನ್ನೂ ಕೆಲವೊಂದಿಷ್ಟು ಮಹಿಳೆಯರನ್ನ ನಾನು ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾವು ಎಲ್ಲ ಧರ್ಮಸ್ಥಳ ಹೊಂಟಿವಿ, ನಾವೆಲ್ಲ ಹೆಣ್ಮಕ್ಳು ಕೂಡಿ ಮಂಜುನಾಥನ ಆಶೀರ್ವಾದ ಪಡೀಲಿಕ್ಕೆ. ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ
ರಾಜ್ಯದಲ್ಲಿರುವಂತಹ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಾರಿಗೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ಮಾಡಿದ್ರಿಂದ ನಮಗೆ ಈ ಯೋಜನೆ ಸಾಕಷ್ಟು ಅನುಕೂಲ ಆಗೈತಿ. ಇವತ್ತು ನಾವೆಲ್ಲ ದೇವರ ದರ್ಶನ ಪಡ್ಕೊಳ್ಳುವಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸ್ತೀವಿ ಅಂತೇಳಿ ಆ ಮಹಿಳೆಯರು ಹೇಳ್ತಾ ಇದ್ರು. ಸೊ ಹೀಗಾಗಿ ಇವತ್ತು ಸರ್ಕಾರ ಕೊಟ್ಟಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಸಾಕಷ್ಟು ಆರ್ಥಿಕ ಶಕ್ತಿಯನ್ನ ತುಂಬಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಮುಂದಿನ ದಿನಮಾನಗಳಲ್ಲೂ ಕೂಡ ನಮ್ಮ ಸರ್ಕಾರ ಯಾವತ್ತೂ ಬಡವರ ಪರವಾಗಿ ಇರ್ತೈತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಈ ಒಂದು ಯೋಜನೆ ಯಶಸ್ವಿ ಆಗಿದ್ದಕ್ಕೆ ನಮ್ಮ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅದರ ಅಧ್ಯಕ್ಷರಾದಂಥ ನಮ್ಮ ಕಲ್ಲಪ್ಪನ ಗಿರೆಡ್ಡಿ ಅವರು ಕೂಡ ಬಹಳ ಅಚ್ಚುಕಟ್ಟಾಗಿ ಪ್ರತಿ 15 ದಿವಸಕ್ಕೊಮ್ಮೆ ಈ ಒಂದು ಸಮಿತಿಯ ಸಭೆಯನ್ನು ಮಾಡಿ ಇದರಲ್ಲಿ ಏನು ಆಗು ಹೋಗುಗಳದಾವ ಅದನ್ನು ಚರ್ಚೆ ಮಾಡಿ ತಾಲೂಕಿನಲ್ಲಿ ಇದನ್ನು ಯಶಸ್ವಿಯಾಗಿ ಜಾರಿಗೆ ತರಲಿಕ್ಕೆ ಅವರು ಕೂಡ ಕಾರ್ಯಕರ್ತರದಾರ. ಆ ಒಂದು ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ